ಗಿರೀಶ್ ಮಟ್ಟಣ್ಣನವರು ಆಕ್ರೋಶ ಯಾರ ಮೇಲೆ ಸರ್? ವ್ಯವಸ್ಥೆ ಮೇಲೆ. ಅಪರಾಧಿ ಯಾರಂತ ಗೊತ್ತಿದ್ರು ಕೂಡ ಅವನನ್ನ ರಕ್ಷಣೆ ಮಾಡೋದಕ್ಕೆ ಎಲ್ಲರೂ ಕೂಡ ಜೊತೆಯಾಗಿದ್ದಾರಲ್ಲ, ಆ ಒಂದು ವ್ಯವಸ್ಥೆ. ಸೊಸೈಟಿ ವಿರುದ್ಧವಾಗಿ ನೀವು ಧ್ವನಿ ಎತ್ತಿರ್ತಕ್ಕಂಥದ್ದು, ಅವ್ರ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸ್ತಿರುತ್ತೆ. ಅಲ್ಲಿ ಏನೇನು ಘಟನೆಗಳು ನಡೆದಿದೆ ಅಂತ ನಿಮಗೂ ಗೊತ್ತಾದ್ರೆ ನೀವು ಕೂಡ ರುದ್ರಾವತಾರ ಪಡ್ಕೊಳ್ತೀರಿ. ಪ್ರತಿಯೊಬ್ಬ ಜನಸಾಮಾನ್ಯನು ಕೂಡ ರುದ್ರಾವತಾರ ತಾಳ್ತಾನೆ. ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ರು ಶಾಸಕರ ಮೇಲೆ ಕೈ ಮಾಡ್ತೀರಾ ಅನ್ನೋ ವಿಚಾರ ಕೇಳ್ಬಾರ್ದು. ಅದನ್ನ ಹೇಳ್ಕೊಂಡು ನಾನೇನೋ ದೊಡ್ಡವನು ಅಂತ ಹೇಳ್ಕೊಳ್ಳೋ ಪ್ರಯತ್ನ ಆಗೋದು ಬೇಡ. ಸರ್ವಿಸ್ನಲ್ಲಿದ್ದಾಗ ಅಂಥವು ಸುಮಾರು ಘಟನೆಗಳು ನಡೆದು ಹೋಗಿದೆ. ಇಲಾಖೆಯಿಂದ ಆಚೆ ಬರೋದ ಕಾರಣ ಅಲ್ಲಿರುವ ವ್ಯವಸ್ಥೆ ಬರೀ ಭ್ರಷ್ಟಾಚಾರ ಒಂದೇ ಅಲ್ಲ, ಆ ವ್ಯವಸ್ಥೆ ನಮ್ಮನ್ನ ಅಲ್ಲಿ ಬದುಕಕ್ ಬಿಡೋದಿಲ್ಲ. ಹುಸಿ ಬಾಂಬ್ ಶಬ್ದ ಕೇಳಿ ಬರ್ತಿದೆ. ನೀವು ಹುಸಿ ಬಾಂಬ್ ಅಂದ್ರಲ್ಲ, ಪೊಲೀಸರಿಗೆ ಅದು ಹುಸಿ ಬಾಂಬ್ ಅನ್ಸಿಲ್ಲ. ಗಿರೀಶ್ ಮಟ್ಟಣ್ಣನವರು ಆಕ್ರೋಶ ಯಾರ ಮೇಲೆ ಸರ್? ವ್ಯವಸ್ಥೆ ಮೇಲೆ. ಅಪರಾಧಿ ಯಾರಂತ ಗೊತ್ತಿದ್ರು ಕೂಡ ಅವನನ್ನ ರಕ್ಷಣೆ ಮಾಡೋದಕ್ಕೆ ಎಲ್ಲರೂ ಕೂಡ ಜೊತೆಯಾಗಿದ್ದಾರಲ್ಲ, ಆ ಒಂದು ವ್ಯವಸ್ಥೆ. ಸೊಸೈಟಿ ವಿರುದ್ಧವಾಗಿ ನೀವು ಧ್ವನಿ ಎತ್ತಿರ್ತಕ್ಕಂಥದ್ದು, ಅವ್ರ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸ್ತಿರುತ್ತೆ. ಅಲ್ಲಿ ಏನೇನು ಘಟನೆಗಳು ನಡೆದಿದೆ ಅಂತ ನಿಮಗೂ ಗೊತ್ತಾದ್ರೆ ನೀವು ಕೂಡ ರುದ್ರಾವತಾರ ಪಡ್ಕೊಳ್ತೀರಿ. ಪ್ರತಿಯೊಬ್ಬ ಜನಸಾಮಾನ್ಯನು ಕೂಡ ರುದ್ರಾವತಾರ ತಾಳ್ತಾನೆ. ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ರು ಶಾಸಕರ ಮೇಲೆ ಕೈ ಮಾಡ್ತೀರಾ ಅನ್ನೋ ವಿಚಾರ ಕೇಳ್ಬಾರ್ದು. ಅದನ್ನ ಹೇಳ್ಕೊಂಡು ನಾನೇನೋ ದೊಡ್ಡವನು ಅಂತ ಹೇಳ್ಕೊಳ್ಳೋ ಪ್ರಯತ್ನ ಆಗೋದು ಬೇಡ. ಸರ್ವಿಸ್ನಲ್ಲಿದ್ದಾಗ ಅಂಥವು ಸುಮಾರು ಘಟನೆಗಳು ನಡೆದು ಹೋಗಿದೆ. ಇಲಾಖೆಯಿಂದ ಆಚೆ ಬರೋದ ಕಾರಣ ಅಲ್ಲಿರುವ ವ್ಯವಸ್ಥೆ ಬರೀ ಭ್ರಷ್ಟಾಚಾರ ಒಂದೇ ಅಲ್ಲ, ಆ ವ್ಯವಸ್ಥೆ ನಮ್ಮನ್ನ ಅಲ್ಲಿ ಬದುಕಕ್ ಬಿಡೋದಿಲ್ಲ. ಹುಸಿ ಬಾಂಬ್ ಶಬ್ದ ಕೇಳಿ ಬರ್ತಿದೆ. ನೀವು ಹುಸಿ ಬಾಂಬ್ ಅಂದ್ರಲ್ಲ, ಪೊಲೀಸರಿಗೆ ಅದು ಹುಸಿ ಬಾಂಬ್ ಅನ್ಸಿಲ್ಲ.